ನಮಸ್ಕಾರ ಸ್ನೇಹಿತರೆ. ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳಿಗೆ ಅರ್ಥಪೂರ್ಣ ಹಾಗೂ ವಿಭಿನ್ನವಾದ ಹೆಸರಿಡಲು ಬಯಸುತ್ತಾರೆ. ಇದಕ್ಕಾಗಿ ಸಾಕಷ್ಟು ಹುಡುಕಾಟ ಕೂಡ ನಡೆಸುತ್ತಾರೆ. ಇದಕ್ಕೆ ಸೆಲೆಬ್ರಿಟಿಗಳು ಹೊರತಾಗಿಲ್ಲ. ಕೆಲ ನಟಿಯರು ತಮ್ಮ ಮಕ್ಕಳಿಗೆ ದೇವರ ಹೆಸರಿಟ್ಟಿದ್ದಾರೆ. ಅಂತಹ ನಟಿಯರ ಪಟ್ಟಿ ಇಲ್ಲಿದೆ ನೋಡಿ. ಅನುಷ್ಕಾ ಶರ್ಮಾ, ವಿರಾಟ್ ಕೊಹ್ಲಿ ಹಾಗೂ ಅನುಷ್ಕಾ ಶರ್ಮಾ ಬಾಲಿವುಡ್ನ ಜನಪ್ರಿಯ ಜೋಡಿಗಳಲ್ಲೊಂದು. ಈ ದಂಪತಿ 2021ರಲ್ಲಿ ತಮ್ಮ ಮಗಳನ್ನ ಸ್ವಾಗತಿಸಿದರು. ಈ ಜೋಡಿ ತಮ್ಮ ಮಗಳಿಗೆ ವಮಿಖಾ ಅಂತ ಹೆಸರಿಟ್ಟಿದ್ದಾರೆ. ವಮಿಖಾ ಅಂದರೆ ಮಾತೆ ದುರ್ಗೆಯ ರೂಪ. ಈ ಜೋಡಿಗೆ ಅಖಾಯ್ ಎಂಬ ಮಗನೂ ಇದ್ದಾನೆ. ಪ್ರಣೀತಾ ಸುಭಾಷ್, ಪುರ್ಕಿ ಬೆಡಗಿ ಪ್ರಣೀತಾ ಸುಭಾಷ್ ಏಪ್ರಿಲ್ 20ರಂದು ತಮ್ಮ ಮಗನ ಅದ್ದೂರಿ ನಾಮಕರಣ ಮಾಡಿದ್ದು ಪುತ್ರನಿಗೆ ಜಯಕೃಷ್ಣ ಅಂತ ಹೆಸರಿಟ್ಟಿದ್ದಾರೆ. ಈಗಾಗಲೇ ಅವರಿಗೆ 2 ವರ್ಷದ ಹೆಣ್ಣು ಮಗುವಿದ್ದು ಆಕೆಗೆ ಅರ್ಹ ಅಂತ ಹೆಸರಿಟ್ಟಿದ್ದಾರೆ. ಬಾಲಿವುಡ್ ಬೆಡಗಿ ಶಿಲ್ಪಾ ಶೆಟ್ಟಿ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ. 2012ರಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದ ಶಿಲ್ಪಾ ಮಗನಿಗೆ ವಿಯಾನ್ ಅಂತ ಹೆಸರಿಟ್ಟಿದ್ರು. ವಿಯಾನ್ ಅಂದರೆ ಜ್ಞಾನ ಎಂದರ್ಥ. ಆನಂತರ ಬಾಡಿಗೆ ತಾಯ್ತನದ ಮೂಲಕ ಮಗಳನ್ನ ಪಡೆದ ಈ ನಟಿ ಸಾನಿಕಾ ಅಂತ ಹೆಸರಿಟ್ಟಿದ್ದಾರೆ. ಸಾನಿಕಾ ಅಂದರೆ ಲಕ್ಷ್ಮಿ ಎಂದರ್ಥ ಬರುತ್ತದೆ. ಬಿಪಾಶಾ ಬಸು, ಬಾಲಿವುಡ್ ನಟಿ ಬಿಪಾಶಾ ಬಸು ಹಾಗೂ ಕರಣ್ ಸಿಂಗ್ ಗ್ರೋವರ್ ದಂಪತಿಗೆ ಓರ್ವ ಮುದ್ದಾದ ಮಗಳಿದ್ದಾಳೆ. 2022ರಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಬಿಪಾಶಾ ಮಗಳಿಗೆ ದೇವಿ ಅಂತ ಹೆಸರಿಟ್ಟಿದ್ದಾರೆ. ದೇವಿ ಎಂದರೆ ಪವಿತ್ರ ಎಂಬ ಅರ್ಥವೂ ಇದೆ. ನೇಹಾ ಗೌಡ, ಕಿರುತೆರೆ ನಟಿ ಲಕ್ಷ್ಮೀ ಭಾರಮ್ಮ ಧಾರಾವಾಹಿ ಖ್ಯಾತಿಯ ನೇಹಾ ಗೌಡ ಹಾಗೂ ಅಂತರಪಟ ಸೀರಿಯಲ್ ನಾಯಕ ಚಂದನ್ 2024ರ ಅಕ್ಟೋಬರ್ ತಿಂಗಳಲ್ಲಿ ತಂದೆ ತಾಯಿಯಾಗಿ ಬಡ್ತಿ ಪಡೆದಿದ್ದರು. ನೇಹಾ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದು ತಮ್ಮ ಮಗಳಿಗೆ ಶಾರದೆ ಅಂತ ಹೆಸರಿಟ್ಟಿದ್ದಾರೆ. ಶಾರದೆ ಎಂಬುದು ದೇವಿಯ ಹೆಸರು. ಆನಂತರ ಆಲಿಯಾ ಭಟ್, ಬಾಲಿವುಡ್ ನಟಿ ಆಲಿಯಾ ಭಟ್ ಹಾಗೂ ರಣಬೀರ್ ಕಪೂರ್ ತಮ್ಮ ಹೆಣ್ಣು ಮಗುವಿಗೆ ರಾಹಾ ಅಂತ ಹೆಸರಿಟ್ಟಿದ್ದಾರೆ. ತಮ್ಮ ಮಗಳ ಹೆಸರನ್ನ ಇನ್ಸ್ಟಾದಲ್ಲಿ ರಿವೀಲ್ ಮಾಡಿದ ಆಲಿಯಾ ಹೆಸರಿನ ಅರ್ಥ ಏನು ಎಂಬುದನ್ನ ತಿಳಿಸಿದ್ದರು. ಈ ಹೆಸರು ಅನೇಕ ಅರ್ಥಗಳನ್ನ ಹೊಂದಿದೆ. ರಾಹ ಅಂದರೆ ಪರಿಶುದ್ಧವಾದ ದೈವಿಕ ಮಾರ್ಗ ಅಂತ ತಿಳಿಸಿದ್ದರು. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.